ಆಯ್ಲವಾ ಅದನ್ನೆಲ್ಲ ನೀ ಕೇಳುವುದು ಅಲ್ಲ, ನಾವು ಹೇಳುವುದು ಅಲ್ಲ. ಅಲ್ಲ, ನೀ ಕೇಳಿದ್ರೆ ನಾ ಹೇಳಬೇಕು ಅಥವಾ ನಾ ಕೇಳಿದ್ರೆ ನೀ ಹೇಳಲಿಕ್ಕಿಲ್ವಾ? ಅದು ಹಾಗೆ ಅದು. ಹೇಳಬೇಕು ನೀನು. ಹಂಗಾಗುದಿಲ್ಲ, ಹೇಳುವುದೇ. ಅರೆ ಹಾಗೆ ಹಂಗಾಗ್ತದೆ ಅದು. ಹೇಳಬೇಕು. ಹಾಪುರೇ ಮಜರೇ ಮಜ ಪೂತುರೇ ಪೂತು ಮಜರೇ. ಏನು ಪ್ರಯೋಜನ ಇಲ್ಲ. ಯಾಕೆ? ಏನೇನು ಪ್ರಯೋಜನ ಇಲ್ಲ. ಯಾಕೆ? ನಿನಗೇನಾದ್ರೂ ಪ್ರಯೋಜನ ಆಗಬೇಕು ಅಂತ ಆದ್ರೆ ನನ್ನ ಎದುರಿನಲ್ಲಿ ಇಷ್ಟೊತ್ತಿಗೆ ಹೀಗೆ ಹೋಗುವುದು ಬೇಡ. ನಿಂಗೆ ಪ್ರಯೋಜನ ಆಗ್ಲೇಬೇಕು ಅಂತ ಆದ್ರೆ ಇಷ್ಟೊತ್ತಿನಲ್ಲಿ ಬೇಡ ಅಂದ್ರೆ ಎಷ್ಟೊತ್ತಿಗೆ ಹೋಗುದು? ಎಷ್ಟೊತ್ತಿಗೂ ಬೇಡ. ನಿಂಗೆ ಪ್ರಯೋಜನ ಆಗ್ಬೇಕಾ? ಎಷ್ಟೊತ್ತಿಗಾದ್ರೂ ಅಡ್ಡಿಲ್ಲ, ರಾಜಸ್ಥಾನಕ್ಕೂ. ಅಲ್ಲಿ ಬಹಳ ದೂರ ಅಂತಲೇ ಇಲ್ಲಿ ಬಂದದಲ್ವ ನಾನು. ದೂರ ಆದ್ರೂ ಪ್ರಯೋಜನ ಆಗ್ತದಲ್ಲ. ಇಲ್ಲಪ್ಪ, ರಾಜರ ಆಸ್ಥಾನಕ್ಕೆ ಹೋಗಿ ಹೊಗಳು ಭಟನಾಗಿ ಸೇರಿ ನೀವು ಹೊಗಳಿದ್ರೆ ರಾಜನನ್ನ ನಿಂಗೇನಾದ್ರು ಸಿಗುತ್ತದೆ. ರಾಜರ ಆಸ್ಥಾನ ಮತ್ ನೀ ಎಲ್ಲಿ ತಿಳ್ಕೊಂಡೆ? ರಾಜಸ್ಥಾನ ಅಂದಿಲ್ಲ. ಅದೇ ರಾಜರ ಆಸ್ಥಾನ ರಾಜಸ್ಥಾನವೇ. ಅದು ಬೇರೆ ತಿಳ್ಕೊಂಡಿದ್ ನಾನು. ಚಂದ್ರಾವಳಿ. ಓ ಚಂದ್ರಾವಳಿ. ಇದೇವ್ರೆ ನಾವು ಒಂದೇನಾ? ಹೌದು. ಛೇ, ನನ್ನ ಹೆಸರು ಇವನಿಗೆ ಗೊತ್ತುಂಟು. ಕೇವಲ ನಿನ್ನ ಹೆಸರು ಎಂತದ್ದೇ. ನೀನೇನು? ನೀನೆಷ್ಟು? ನೀನು ಆ ಕಡೆ ಏನು, ಈ ಕಡೆ ಏನು, ಮೇಲೆ ಏನು, ಕೆಳಗೆ ಏನು, ಆಚೆ ಎಷ್ಟು, ಈಚೆ ಎಷ್ಟು, ಒಳಗೇನು ಹೊರಗೇನು ಎಂಬಿತ್ಯಾದಿ ಎಲ್ಲ ವಿಷಯಗಳನ್ನ ತಿಳಿದುಕೊಂಡವ ನಾನು. ಇಡೀ ನನ್ನ ಜಾತಕವೇ ನಿನಗೆ ಗೊತ್ತಿಲ್ಲ. ಎಲ್ಲ ಗೊತ್ತುಂಟ. ಕೊಟ್ಟದ್ದು ಯಾರು? ಕೊಡುವುದು ಬೇಡ, ನಮಗೆ ತಿಳ್ಕೊಳ್ಬೇಕು ಅಂತಾದ್ರೆ ಕೊಡಬೇಕು ಅಂತ ಉಂಟ. ಚಂದ್ರಾವಳಿ ಏನು ನೋಡು, ಯಾವುದು ಪರಿಸ್ಥಿತಿ ಎನ್ನುವುದು ಎಲ್ಲವರಿಗೂ ಒಂದೇ ರೀತಿಯಲ್ಲಿ ಅನಿವಾರ್ಯವಾಗಿ ಬರ್ತದೆ. ಹೇಳಿಕ್ಕಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ದಿವಸ ಒಂದೊಂದು ರೀತಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಲ್ವಾ? ಹೌದೌದು. ಅದೇ ರೀತಿಯಲ್ಲಿ ನಾನು ಇಲ್ಲಿಗೆ ಬರ್ತೇನೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾ ದೇವ್ರನೆ ಬರುದಿಲ್ಲ. ನೀನು ಇಲ್ಲಿಗೆ ಬರ್ತೀಯ ಅಂತ ನನಗೆ ಪತ್ರ ಬರಲಿಲ್ಲ. ನಾ ಹುಚ್ಚಲ್ಲ ನಂಗೆ ಬರಲಿಕ್ಕೆ. ಆದ್ರೂ ನಾವಿಬ್ಬರು ಇಲ್ಲಿ ಸೇರಿದ್ದೇವೆ ಎಂಬಲ್ಲಿಗೆ ಇದೆಲ್ಲ ವಿಶೇಷ ಏನು ಗೊತ್ತುಂಟ? ಏನು? ಇದೆಲ್ಲ ಅವನ ನಾಟಕ. ಅವ ಅಂದ್ರೆ ಅವ ಜಲಜ ಸಂಭವ. ಬ್ರಹ್ಮದೇವ. ಜಲಜ ಸಂಭವ ನಿಂತು ಜೋಡುಗೂಡಿಸಿದನು. ಯಾವ ರೀತಿಯಲ್ಲಿ? ಯಾವ ರೀತಿಯಲ್ಲಿ? ನಾವಿಬ್ಬರು ಸೇರಿದ್ದೇವಲ್ಲ, ಈ ಸೇರುವಿಕೆ ಎನ್ನುವುದು ಕೇವಲ ಇಷ್ಟಕ್ಕೆ ಮುಕ್ತಾಯ ಆಗಬಾರದು ಅಂತ ಮತ್ತೆ ಒಂದು ಒಳ್ಳೆ ಸಮಾಗಮ ಆಗಬೇಕು. ಸಮಾಗಮ ನಮ್ಮಿಬ್ಬರ ಮಧ್ಯದಲ್ಲಿ ಅಂತ ಆಗಬೇಕು ಅಂತಾದ್ರೆ ಚಂದ್ರಾವಳಿ ಮೈ ಮುಟ್ಬೇಡ, ದೂರ ನಿಲ್ಬೇಡ, ಹತ್ತಿರ ಬಾ. ಇದು ನಿನಗಾಗಿ ಇಲ್ಲಿಯವರೆಗೆ ಬಂದವ ನಾನಿದ್ದೇನೆ. ಯಾಕೆ ದೂರ ಸರಿತಾ ಇದೆಯಾ? ಬರ್ಬೋದು. ಬಾಲಕ ಎಲ್ಲ ಬಾಲಕ ಅಂದೆ. ಎಲ್ಲ ಬಾಲಕಿ ಶಿಲಾ ಬಾಲಕಿ. ಎಲ್ಲ ಬಾಲಕಿ ಬರಲಿ. ಶಿಲಾ ಬಾಲಕಿ ಹೌದೇ. ಶಿಲಾ ಬಾಲಕಿ ಯಾರು ಓಡಿಲ್ಲ. ಯಾವುದು? ಅದಾರು ಓಡಿಲ್ಲ. ಬರಲಿ. ಯಾಕೆ ಎಲ್ಲ ಬಾಲಕಿ ಅನ್ನೋದು ನೀನು? ನೀ ಎಲ್ಲ ಬಾಲಕ ಅಂತ ಹೇಳಿದ್ ಯಾಕೆ? ಹೇಳುವುದಕ್ಕೆ ಕಾರಣ ಉಂಟು. ಏನು? ಯಾರಿಗೇ ಆಗಲಿ ಅವಸ್ಥೆಗಳು ಮೂರು. ಬಾಲ್ಯ. ಇಲ್ಲ ಮೂರು ಅಂತ ಪ್ರಧಾನವಾಗಿ ಹೇಳ್ಬಹುದು. ಬಿಟ್ರೆ ಅವತ್ತವತ್ತಿನ ಅವಸ್ಥೆ ಬೇರೆ ಬೇರೆ ಆಗ್ತದೆ, ಹೇಳಲಿಕ್ಕಾಗುದು. ನೀ ಹೇಳ್ದ ಆ ಅವಸ್ಥೆ ಅಲ್ಲ ಮಾರಾಯ. ಯೌವನ ಅವಸ್ಥೆಗಳು ಮೂರು: ಬಾಲ್ಯ, ಯೌವನ, ಮುಪ್ಪು. ಇದಕ್ಕೇನು ಹೇಳ್ತಿ? ಅದು ಬೇರೆ ಬೇರೆಯಾ? ಅದೇ ಇದೆ, ಪ್ರಧಾನವಾಗಿ ಮೂರು. ಎಲ್ಲರಿಗೂ ಒಂದೇ, ಹೌದಾ? ನಾನು ನಿನ್ನನ್ನ ಬಾಲಕ ಎನ್ನುವ ಹಾಗೆ ಸಂಬೋಧಿಸಿದ್ದು ಯಾವುದು? ಅದೇ ಹೇಳಿದೆಯಲ್ಲ. ಸಂಬೋಧಿಸಿದ್ದು ಯಾಕೆ ಗೊತ್ತಿಲ್ಲ. ನೀನು ಬಾಲಕನಾದ್ದರಿಂದ ನಾನು ಅದಕ್ಕೆ ಹೇಳಿದ್ದೆ. ನಾನು ಬಾಲಕಿ ಅಲ್ಲ. ನಾನು ಬಾಲಕಿ ಅಲ್ಲ. ನಾನು ಬಾಲಕ ಅಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ನಾನು ಹೇಳುವುದು. ಗಂಡು ಮಕ್ಕಳಿಗೆ ಯೌವನಾವಸ್ಥೆಗೆ ಬಂದಾಗ ಮೀಸೆ ಎನ್ನುವುದು ಬರ್ತದೆ, ಹೌದಾ? ನಿನ್ಗೆ ಮೀಸೆ ಉಂಟೇನಾ? ಮೀಸೆ ಉಂಟ. ನೀ ಮೀಸೆ ಇಲ್ಲದ್ಮೇಲೆ ನಿನ್ ಬಾಲಕನೇ. ಇಲ್ಲ ಮೀಸೆ ಈಗಿಲ್ಲ ಎನ್ನುವುದು ಬಿಟ್ರೆ ಇನ್ನೊಂದು ವಾರ ಬಿಟ್ಟು ಸಿಕ್ಕಿದ್ರು ಬರ್ತದೆ. ಆಗ ನಿನಗೆ ಬರುವುದಕ್ಕೆ ಸ್ಥಳ ಉಂಟೇ ಇಲ್ವಾ? ಬರುವುದಕ್ಕೆ ಸ್ಥಳ ಉಂಟು ಮಾರಾಯ. ಅದು ಆಮೇಲೆ ನೀನು ಯುವಕ ಅಂತ ಆಗ್ತದೆ. ಮೀಸೆ ಬರುವಲ್ಲಿವರೆಗೂ ನೀನು ಬಾಲಕನೇ. ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಯಾಕೆ? ಕಾರಣ ಉಂಟು. ಏನು? ಹೀಗೆ ಮೀಸೆ ಬರುವಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಾವು ಯೌವನಾವಸ್ಥೆಯನ್ನು ತಲುಪಿದ್ದೇವೆ ಎನ್ನುವುದು ಗೊತ್ತಾಗಬಾರದು ಎನ್ನುವ ಕಾರಣಕ್ಕಾಗಿ ಮೀಸೆ ಬಿಡುವುದನ್ನೇ ಎಷ್ಟು ಜನ ಬಿಟ್ಟಿದ್ದಾರೆ ಗೊತ್ತುಂಟ ನಿಂಗೆ? ಅದು ಏನು ಹೇಳಲಿಕ್ಕಿಲ್ಲ. ಹಾಗಂತ ನೀನು ಬಾಲಕನೇ ನನಗೂ ನಿನಗೂ ಹೋಲಿಸಿದ್ರೆ
ವಯಸ್ಸಿನ ಸರಿ ಅಂತರದಲ್ಲಿ. ಸರಿ ಸರಿ. ಹಾಗೆ ಈಗ ನೀನು ಹೇಳುವ ಪ್ರಕಾರ ನೀನು ಬಾಲಕ ಯೌವನಾವಸ್ಥೆ ಒಬ್ಬ ಯುವಕನಿಗೆ ಬಂತು ಅಂತ ಆದರೆ ಅಂತ ಆಗಬೇಕು ಅಂತಾದ್ರೆ ಅವನಿಗೆ ಮುಖದಲ್ಲಿ ಮೀಸೆ ಮೀಸೆ ಬರಬೇಕು. ಹ, ಹ್ಮ್ ಇದು ಸುಳ್ಳಲ್ಲ. ಹ ಈಗ ಗಂಡಿಗೆ ಯೌವನಾವಸ್ಥೆ ಬಂತು ಅಂತ ಗೊತ್ತಾಗಬೇಕಿದ್ರೆ ಮೀಸೆ ಬರಬೇಕು ಅಂತ ನೀನು ಹೇಳಿದ ಮಾತು. ಹೌದೌದೌದು. ಈಗ ಹೆಣ್ಣಿಗೆ ಯೌವನಾವಸ್ಥೆ ಬಂತು ಅಂತ ಗೊತ್ತಾಗಬೇಕಿದ್ರೆ ಏನು ಬರಬೇಕು? ಆಯ್ಲವಾ, ಅದನ್ನೆಲ್ಲ ನೀ ಕೇಳುವುದು ಅಲ್ಲ, ನಾವು ಹೇಳುವುದು ಅಲ್ಲ. ಅಲ್ಲ, ನೀ ಕೇಳಿದ್ರೆ ನಾ ಹೇಳಬೇಕು ಅಥವಾ ನಾ ಕೇಳಿದ್ರೆ ನೀ ಹೇಳಲಿಕ್ಕಿಲ್ವಾ? ಅದು ಹಾಗೆ ಅದು. ಹೇಳಬೇಕು ನೀನು. ಹಂಗಾಗುದಿಲ್ಲ, ಹೇಳುವುದೇ. ಅರೆ ಹಾಗೆ ಆಗ್ತದೆ ಅದು. ಹೇಳಬೇಕು. ಆಗುದಿಲ್ಲ. ಯಾಕೆ? ಕೆಲವು ನೋಡು, ಹೆಣ್ಣು ಮಕ್ಕಳಿಗೆ ಮೀಸೆ ಬರುವುದಿಲ್ಲ. ಯೌವನವತಿ ಎನ್ನುವ ಹಾಗೆ ಗೊತ್ತಾಗಬೇಕಿದ್ರೆ ಅವಳಿಗೆ ಏನು ಬರಬೇಕಪ್ಪ? ಆಯ್ತಣ್ಣ, ಬರುವುದೆಲ್ಲ ಬರ್ತದೆ, ನೀ ತಲೆ ತಿನ್ಬೇಡ. ಸರಿ, ಸಾಕಾ? ನನಗೆ ಅರ್ಥ ಆಯ್ತು. ಹೇಳು ಮುಂದೆ. ಏಯ್, ಓಯ್, ನೀ ಬಾಲಕ ಅಂತ ಹೇಳಿದ್ ಕರೆದದ್ದೇ ಆ ಕಾರಣಕ್ಕಾಗಿ, ವಯಸ್ಸಿನ ಅಂತರವನ್ನು ಇಟ್ಟುಕೊಂಡು ನಾನು ಕರೆದದ್ದು. ಈಗಲ್ಲ. ಈ ನಿನ್ನ ಕೆಟ್ಟ ಸ್ವರ ಮೊದಲೇ ಕೇಳಿದೆ ನಾನು. ಅಂದ್ರೆ ಕೆಟ್ಟ ಸ್ವರ ನನಗೆ ಕೆಟ್ಟದೆ. ನೀನು ಹೇಳುವುದು ಹಾ, ನಾನು ಬಂದ ಕ್ಷಣದಲ್ಲಿ ನಮ್ಮವರೆಲ್ಲ ಎಷ್ಟು ಚಂದ ಹೇಳುವುದು. ಎಂತ ಹೇಳುದು? ಮುರಳಿಯ ನಾದವ ಕೇಳಿ. ನಿನ್ ಸ್ವರ ಅಲ್ಲ ಅದು. ಹೌದು, ನಿನ್ನ ಸ್ವರ ಅಲ್ಲ. ನನ್ನ ಸ್ವರದಿಂದಲೇ, ನನ್ನ ಉಸಿರಿನಿಂದಲೇ ನಾದ ಹೊರಡುವುದಲ್ವಾ? ಸ್ವರ ಅಲ್ಲ, ಉಸಿರು ಬೇರೆ ಸ್ವರ ಬೇರೆ, ಅದೆಲ್ಲ ಹೇಳುದು ಬೇಡ, ಗೊತ್ತಾಯ್ತಾ? ಉಸಿರೇ ಎಷ್ಟು ಮಧುರ ಅಂತ ಆದ್ಮೇಲೆ ಸ್ವರ. ಸ್ವರ ಈಗ ಗೊತ್ತುಂಟಲ್ಲ. ನನ್ನ ಸ್ವರ ಮಧುರ. ಹೇಳು. ಮನಸ್ಸು ಕಟ್ಟೋರ. ಯಾರು ಹೇಳಿದ್ನಿ? ನಾನು ಯಾಕೆ ಹೇಳಿದ್ದು ಗೊತ್ತಾ? ನೀನು ಎಂತದ್ದು ಬಂತ ಮಾಡಿದ್ದು ಕೇಳ್ತು ನನಗೆ. ತರುಣಿ ದಂಡಿಗೆ ಪಿಡಿದು ಪಥದೊಳಗಿರಿಸಿ ನಾನಾ ಪರಿಯೋಳ್ ಅವಳ ಮರುಳುಗೊಳಿಸದಿರೆ ಮಾತನಾಡಿಸದಿರೆ ಕೃಷ್ಣನೇ ನಿಮಗೆ ಹೌದಾ? ಇದು ಕೇಳಿದ ಕೂಡಲೇ ಬಹುಶಃ ಇದು ನಮ್ಗೆ ಅಪಾಯಕ್ಕೆ ಬಂತು ಅಂತ ಗೊತ್ತಾಗಿ ಆದಷ್ಟು ಬೇಗ ಸ್ಥಳ ಬಿಡಬೇಕು ಎನ್ನುವ ಹಾಗೆ ನಾನು ಯೋಚನೆ ಮಾಡಿದೆ. ಆದ್ರೆ ಪುಣ್ಯಾತ್ಮ, ಆಡದ ಮಾತು ಉಳಿಸ್ಕೊಂಡೆ ನೀನು. ಹೇಗೆ? ಅವರಲ್ಲಿ ಆಡಿದ ಮಾತು. ನಮ್ಮ ದಂಡಿಗೆಯನ್ನು ಪಿಡಿದು ಮಧ್ಯ ಪಥದಲ್ಲೇ ಇರಿಸಿದ್ದು ಮಾತ್ರ ಅಲ್ಲ, ಈ ರೀತಿಯಾಗಿ ಪರಿಪರಿಯಲ್ಲಿ ನಾನಾ ತೆರದಲ್ಲಿ ಬಗೆಯಲ್ಲಿ ಮಾತನಾಡುವುದಕ್ಕೆ ಮುಂದಾಗ್ತಾ ಇದ್ದಿ. ಈ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ನನಗನಿಸಿದ್ದೇನು ಗೊತ್ತಾ? ಏನು? ನಿನಗೆ ಪಿತ್ತ ಇಲ್ಲ. ಇಲ್ಲ ಪಿತ್ತ ಇಲ್ಲ ಇಲ್ಲ ಪಿತ್ತ ಮೊನ್ನೆ ಅಷ್ಟೇ ತೋರಿಸ್ಕೊಂಡು ಬಂದಿದ್ದೇನೆ, ಎಲ್ಲ ಸರಿ ಉಂಟು ಅಂದ್ರೆ. ಯಾರಿಗೆ ತೋರಿಸ್ದೆ? ವೈದ್ಯರಿಗೆ. ಛೇ, ವೈದ್ಯರಿಗೆಲ್ಲ ಗೊತ್ತಾಗೋ ಪಿತ್ತವೇ ಅಲ್ಲ ಇದು. ಇದು ಬೇರೆದ? ಇದು ಬೇರೆ ಪಿತ್ತ. ಯಾವುದು ಇದು? ಇದು ಕಾಮದ ಪಿತ್ತ. ಇದು ಬೇರೆ ಉಂಟಾ? ನಿನಗೆ ಕಾಮದ ಪಿತ್ತ ಎನ್ನುವುದು ತಲೆಗಡರಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಿ. ಈ ಪಿತ್ತವನ್ನು ಇಳಿಸುವುದಕ್ಕೆ ಮತ್ತೆ ಬೇರೆ ಯಾವ್ದಾದ್ರು ವೈದ್ಯರ ಹತ್ರ ಹೋಗುದು ಬೇಡ, ನಾನೇ ಇಳಿಸ್ತೇನೆ. ನಿನಗೆ ಉಂಟ ಪಿತ್ತ? ನನಗಿಲ್ಲ. ಯಾಕೆ? ನನಗಿಲ್ಲ. ನನಗೆ ಗೊತ್ತುಂಟಲ್ಲ, ನಾನು ನಿನ್ನಾಗ ಮಾತಾಡುವುದಿಲ್ಲಲ್ಲ, ಅದಕ್ಕೆ ಗೊತ್ತುಂಟು ನನಗೆ. ಹೇಗೆ ಇಳಿಸ್ತೇನೆ ಕೇಳು. ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಕಂಡಾಗ ಭಯಂಕರ ಹೊಗಳುವುದು, ಮತ್ತೊಂದು ಮಗದೊಂದು ಮಾಡಿ ಅವರನ್ನು ವಶಪಡಿಸಿಕೊಳ್ತೇನೆ ಎನ್ನುವ ಹಾಗೆ. ಅದಲ್ಲ, ವಶಪಡಿಸಿಕೊಳ್ಳುವ ಕಾರಣಕ್ಕಾಗಲ್ಲ. ಸೌಂದರ್ಯವನ್ನು ಆಸ್ವಾದಿಸುವಂತಹ ಅವಕಾಶ ಎಲ್ಲರಿಗೂ ಉಂಟು. ಒಪ್ಕೊಳ್ತೀಯ? ಒಪ್ತೇನೆ. ಹೌದಾ? ದೃಷ್ಟಿಯಂತೆ ಸೃಷ್ಟಿ. ಖಂಡಿತ. ಹೌದಾ? ಈಗ ನಿನ್ನಲ್ಲಿ ಸೌಂದರ್ಯ ಉಂಟು, ಅದನ್ನ ಆಸ್ವಾದಿಸಿದ್ರೆ ತಪ್ಪೇನು? ಅದನ್ನ ಯಾರ್ಯಾರು ಆಸ್ವಾದಿಸಬೇಕು ಅವರವರೇ ಆಸ್ವಾದಿಸಬೇಕು. ಎಲ್ರಿಗೂ ಅವಕಾಶಗಳಿಲ್ಲ, ಅದು ನಮ್ಗೆ ಗೊತ್ತುಂಟು. ಗೊತ್ತಾಯ್ತಾ? ನೀ ಚಂದ ಇದ್ದಿ ಹೇಳಿದ್ರೆ ಸಾಕು, ಮತ್ತೆಂತದ್ದು ಸಮಾಗಮ ಮತ್ತೊಂದು ಮಗದೊಂದು ಅದರಲ್ಲಿ ಗೊತ್ತಾದದ್ದು. ಒಳ್ಳೆ ರೀತಿಯಲ್ಲಿ ಮಾಡುವ, ಎಂತ ಮಾಡುವ, ಅದರಲ್ಲೇ ಗೊತ್ತಾದದ್ದು ನಿನಗೆ ಕಾಮದ ಪಿತ್ತ ಎನ್ನುವ ಹಾಗೆ. ಆದ್ದರಿಂದ ನೀನು ಹೀಗೆ ಮಾತನಾಡಿ ಹೀಗೆ ಮುಂದುವರಿತಿ ಅಂತ ಆದ್ರೆ ನಿನ್ನ 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 ಹೊಲ್ಲು ಮುರಿತೇನೆ ನಾನೇ. ಯಾಕೆ? ಅದಕ್ಕೆ ಈಗ ಮಾತಾಡಿದ್ರೆ ಅಲ್ಲಲ್ಲ, ಹೊಲ್ಲು ಮುರಿದ್ರು ಮಾತಾಡುವುದಕ್ಕೆ ತೊಂದರೆ ಆಗುದಿಲ್ಲ. ಹೌದೌದು ಅಲ್ವಾ? ಮತ್ತೆ ಒಟ್ಟಿಗೆ ಆರಾಮಿದ್ದೇನೆ ಈಗ ಮಾತಾಡಿ ಪೂರೈಸ್ತೇನೆ. ಹೌದೌದು, ಅಷ್ಟು ಹೇಳಿ ನೀನು ಒಳಗಾಕೊಳ್ತೀನಿ. ನಿನಗೆ ಸಮಸ್ಯೆ ನಾನು ಮಾತಾಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ಸಮಸ್ಯೆ. ಮಾತಾಡಿದ್ದಲ್ಲ, ಯಾವ ಬಗೆಯಲ್ಲಿ ಮಾತಾಡಿದ್ದೆ ಎನ್ನುವುದು ಸಮಸ್ಯೆ. ಮತ್ತೆ ಎಂತದ್ದು ಸಮಾಗಮ ಮತ್ತೊಂದು ಮಗದೊಂದು ಅದು ಹೇಳಿದ್ರೆ ಯಾರು ಸಿಟ್ಟು ಬರುದಿಲ್ಲ. ಯಾಕೆ ಸಿಟ್ಟು ಮಾಡಿ? ಸಿಟ್ಟು ಬಾರದೆ ಇರ್ತದೆ, ಮತ್ತೆ ಸುಮ್ಮನೆ ಹೋದ್ರು ಹೋಗಿ. ನೋಡು ಏನೋ ಚಂದ್ರಾವಳಿ, ನಾನು ಇಷ್ಟನ್ನೆಲ್ಲ ನನಗೆ ಹೇಳುವುದಕ್ಕೆ ಕಾರಣ ಇಲ್ಲದೆ ಇಲ್ಲ. ಎಂತ ಕಾರಣ? ವಿಶೇಷವಾಗುವುದು. ಯಾವುದು? ನೋಡು.